ಆಯ್ತು ಹೊಡಿಲಿ ಬಿಡ್ಲಾ ಹೊಡ್ಲಿ ಸುಮ್ಮನೆ ಅವನು ಆಯ್ತು ಹೊಡಿಲಿ ಹೊಡಿತಾನೆ ಹಿಡ್ತಾನೆ ಹೊಡೆದಂಗ ನನಗೆ ಆಯ್ತು ನಾನು ಸಾಯ್ಸು ನಾ ನನಗೆ ನನಗೆ ಎಂಡ್ರ ಮಕ್ಳು ಅವ್ರ ಎಲ್ಲ ನನಗೆ ಎಲ್ಲ ಎಂಡ್ರ ಮಕ್ಳವ್ರೆ ಹಾಂ ಅವನ್ನ ಕಳ್ಸಾಕಿ ನಾನ್ ಬಿಡ್ತೀನಿ ಅಣ್ಣ ಊಟದ ಗರ್ಭ ಕಳ್ಸಿಬಿಡ್ತೀನಿ ಅಷ್ಟೇ ನೋಡಕ್ಕೆ ಸುಮ್ಮನೆ ನೋಡಲಿ ಬ್ಲಡ್ ಏ ನಾನು ಸಾಯ್ಸೋಣ ಸಾಯಕ್ ರೆಡಿ ಆಗಿ ಬಂದಿ ನಾನು ಮಾಡ್ರಿ ದುಡ್ಡು ಅಣ್ಣ ಸಂಗಮೇಶ್ ಅಂತ ನಮ್ದು ಯಾದಗಿರಿ ಸ್ವಂತ ಊರು ಯಾದಗಿರಿ ಡಿಸ್ಟಿಕ್ಕು ಸುರಪುರ ತಾಲೂಕಣ್ಣ ನಮ್ಮದು 2 ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ತಿದ್ದಣ್ಣ ಹಂಗಾಗಿ ನಾನು 3 ತಿಂಗಳಿಂದ ಸಂಬಳ ಕೊಟ್ಟಿರಲಿಲ್ಲ ಅಣ್ಣ ಕೇಳಿ ಸುಮ್ಮನಾಗಿದ್ದಣ್ಣ ಇವತ್ತು ಸಂಬಳ ಕೇಳಕ್ಕೆ ಹೋದ್ರೆ ಇಲ್ಲಿದ್ದೀನಿ ಬಾ ಅಂದ್ಬಿಟ್ಟು ಬ್ಲಡ್ ಬರೋಂಗೆ ಹೊಡೆದಿರೋಣ ನಮಗೆ ಅದಕ್ಕೆ ನಮಗೆ ನ್ಯಾಯ ಕೊಡಿಸಿ ಒಬ್ಬರೇ ಹೊಡೆದ್ರಣ್ಣ ನಮಗೆ ಒಬ್ಬರು ಆಮೇಲೆ ಲಾರಿ ಡ್ರೈವರ್ ಬಂದು ಬಿಡ್ಸ್ಕೊಂಡ್ರಣ್ಣ ಅವರು ಕೇಳ್ದಣ್ಣ ನಾನು ಕೇಳೋದಕ್ಕೆ ನಿನ್ಗೇನು ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೊಡೆದ್ರಣ್ಣ ಅಷ್ಟೇ ಅವ್ರು ನನಗೆ 1 ವರ್ಷದಿಂದ ಸಂಬಳ ಕೊಡ್ಬೇಕಿತ್ತು ನನಗೆ 1 ಲಕ್ಷ ಕೊಡ್ಬೇಕಣ್ಣ ಸಂಬಳ ನನಗೆ ಅವರು ಕೇಳಕ್ಕೆ ಹೋಗಿದ್ದಕ್ಕೆ ಹೊಡೆದ್ರಣ್ಣ ಅವರು ಒಂದು ಸತಿ ಹಿಂದಕ್ಕೆ ಮನೇಲಿ ಕರ್ಸ್ಬಿಟ್ಟಣ್ಣ ಅವ್ರು ಕರ್ಸ್ಬಿಟ್ಟು ನೀನು ಮರ್ಡ್ರ್ ಮಾಡಿಸ್ತೀನಿ ಅಂತ ಎಲ್ಲ ಹೇಳಿದ್ರಣ್ಣ ನನಗೆ ಅವರು ಮನೇಲಿ ಕೂರಿಸ್ಬಿಟ್ಟು ಹೇಳಿದ್ರು ಅದಕ್ಕೆ ನಾನೇನು ಮಾತಾಡ್ದೇ ಹೊರಗೆ ಬಂದಣ್ಣ ಅಷ್ಟೇ ಇನ್ನೇನು ಕಂಪ್ಲೇಂಟ್ ಕೊಡೋಕೆ ಹೋದರೆ ನೀನು ಮರ್ಡ್ರ್ ಮಾಡಿಸ್ತೀನಿ ಹಾಸನದ ಇಲ್ದಂಗೆ ಮಾಡಿಸ್ತೀನಿ ಅಂತ ಎಲ್ಲ ಹೇಳಿದ್ರಣ್ಣ ಅವ್ರು ನನಗೆ ಭಯ ಹುಟ್ಟಿಸಿದ್ರು ನನಗೆ ಹಂಗಾಗಿ ನಾನು ಇಲ್ಲಿ ಹೊಸಕೊಪ್ಲಲ್ಲಿ ಇದ್ದೀನಿ ಈಗ ಹಾಸನದಲ್ಲೇ ಕೇಳೋಕೆ ಹೋದ್ರೆ ಈ ರೀತಿ ಹೊಡೆದು ಕಳಿಸಿದಾರಣ್ಣ ಅವ್ರ ಹೆಸರು ಸತೀಶ್ ಅಂತ ರಾಜಘಟ್ಟ ಅವರು ಲಾರಿ ಓನರ್ಣ್ಣ ಅವರು ಲಾರಿಗಳವ ನನ್ನ ಹೆಸರು ಶ್ರುತಿ ಅಂತ ನಮ್ಮ ಯಜಮಾನ್ರ ಹೆಸರು ಸಂಗಪ್ಪ ಅಂತ ನಾವು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ತೆಗ್ಗೇಳಿ ಗ್ರಾಮದಿಂದ ಬಂದಿರೋದು ನಮ್ಮ ಯಜಮಾನ್ರು ಲಾರಿ ಡ್ರೈವರ್ ಕೆಲಸ ಮಾಡ್ತಾರೆ ಹಿಂಗೆ ನಾವು ಇರೋದು ಹೊಸಕೊಪ್ಲು ಹಾಸನ ಜಿಲ್ಲೆಯಲ್ಲಿ ನಮ್ಮ ಯಜಮಾನ್ರು ಸತೀಶ್ ಅನ್ನೋರ ಹತ್ರ ಕೆಲಸ ಮಾಡ್ತಾಯಿದ್ರು 3 ವರ್ಷದಿಂದ ಪೇಮೆಂಟ್ ಕೊಡಬೇಕಿತ್ತು ಅರ್ಧ ಪೇಮೆಂಟ್ ಅಂದರೆ ನಾವು ಹುಡುಗರು ಸ್ಕೂಲ್ಗೆ ಅದಕ್ಕೆ ಅಂತ ಸೇರ್ಸೋಕ್ಕೆ ಪೇಮೆಂಟ್ ಬೇಕಿತ್ತು ನಾವು ಕೇಳಕ್ಕೆ ಹೋಗಿದ್ದು ಅದು ಏನಾಯಿತು ಅಂದರೆ ಅವರು ಒಂದೇ ಸಲ ಲೆಕ್ಕ ಕೊಡ್ತಿರ್ಲಿಲ್ಲ ನಾವು ಲೆಕ್ಕ ಬರೆದಿಡ್ತಾ ಇದ್ದೋ ಅವರು 1 ವರ್ಷ 6 ತಿಂಗಳು ಆದಮೇಲೆ ಒಂದೇ ಸಲ ಕೊಡ್ತೀನಿ ಅಂತ ಕೊಡ್ತಾ ಇರಲಿಲ್ಲ ಅವರು ಒಂದು ಸಲ ಹೋಗಿ ಕೇಳಿದಾಗ ಅರ್ಧ ಕೊಟ್ಟಿದ್ರು ಪೇಮೆಂಟ್ ಕೊಡ್ತೀವಿ ಅಂತ ಕರೆಸ್ಕೊಂಡು ನಾವು ಲೆಕ್ಕ ಬರ್ದಿರೋದೇ ಬೇರೆ ಥರ ಅವ್ರು ಫಸ್ಟ್ ಪೇಮೆಂಟ್ ಕೊಡ್ತಾ ಇದ್ದಿದ್ದೇ ಬೇರೆ ಥರ ಅದರಲ್ಲಿ ಅರ್ಧಕ್ಕೆ ಪೇಮೆಂಟ್ ಕೊಟ್ಟರು ಪೇಮೆಂಟ್ ಕೊಟ್ಟಮೇಲೆ ಆಯಿತು ಬಿಡು ಕೊಟ್ಟಿದ್ದಾರಲ್ಲ ಇಷ್ಟೇ ಏನು ಮಾಡೋದು ನಾವು ದುಡ್ಕೊಂಡು ತಿನ್ನೋಕೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಾವು ಬಡವರು ಹೆಂಗಿದ್ರು ನಡೆಯುತ್ತೆ ಅಂತ ಸುಮ್ಮನಾಗಿದ್ದು ಅದಾದಮೇಲೆ ಈಗ ಒಂದು 3-4 ತಿಂಗಳಾಯ್ತು ಅವ್ರು ಪೇಮೆಂಟ್ ಕೊಟ್ಟು ಈಗ ಒಂದು ನಿಮಿಷ ಈಗ ಸ್ವಲ್ಪ ದಿವಸದಲ್ಲಿ ಫೋನ್ ಮಾಡಿ ಕರೆದ್ರು ಹೋಗಿರಲಿಲ್ಲ ಅವರು ಗಾಡಿ ಬಿಟ್ಟು ಬೇಡ ಅವ್ರದ್ದು ಗಾಡಿ ಬೇಡ ಬಿಡ್ರಿ ಇರೋದ್ರಲ್ಲಿ ಜೀವನ ಮಾಡ್ಬೋದು ಅಂತ ಸುಮ್ಮನಾಗಿದ್ದು ಈಗ ಒಂದು ಸ್ವಲ್ಪ ದಿವಸದಲ್ಲಿ ಅವರೇ ನಮಗೆ 40,000 ಕೊಡಬೇಕು ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ತಿರ್ಗಾಡಿದ್ರು ಇವತ್ತು ಫೋನ್ ಮಾಡಿ ಯಾಕಂಗಂತ ಹೇಳಿದ್ರೆ ನಾವು ದುಡ್ಕೊಂಡು ತಿನ್ನೋಕೆ ಬಂದಿರೋದು ಅಲ್ಲಿಂದ ನೀವು ಹಂಗೆ ನಮ್ಮ ಬಗ್ಗೆ ಹೇಳ್ಬೋದಾ ಅಂತ ಕೇಳೋ ಹೊತ್ತಿಗೆ ನೀನು ಬಾರೋ ಅಲ್ಲಿಗೆ ಅಂತ ಕರೆಸ್ಕೊಂಡು ನಮ್ಮ ಯಜಮಾನ್ರ ಮೇಲೆ ಹೊಡೆದಿದ್ದಾರೆ ತುಂಬ ಏಟಾಗಿದೆ ಅವ್ರಿಗೆ ನಾವು ಬಡವರು ಜೀವನ ಮಾಡೋಕ್ಕಾಗ್ತಾಯಿಲ್ಲ ನಮಗೆ 3 ಹೆಣ್ಮಕ್ಳಿದ್ದಾವೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಿದ್ವಿ ಸಂಬಳ ಸರ್ ನಾವು ಟೋಟಲ್ ಅವರು ಫಸ್ಟ್ 3,000 ಹಾಕ್ಕೊಡ್ತಾಯಿದ್ರು ಬೆಂಗಳೂರಿಗೆ ಹೋಗಿ ರಿಟರ್ನ್ ಬಂದರೆ 3,000 ಕೊಡ್ತಾಯಿದ್ರು ನಾನೇ ನಮ್ಮ ಮನೇಲಿ ಲೆಕ್ಕ ಬರೀತಾಯಿದ್ದು ನಮ್ಮ ಯಜಮಾನ್ರಿಗೆ ಓದೋಕ್ಕೇನು ಬರಲ್ಲ 3,000 ಕೊಡ್ತಾಯಿದ್ದು ಒಂದಿನ ಮನೆ ಕರ್ಸಿದ್ರೆ ನಮ್ಗೆ ಎಮರ್ಜೆನ್ಸಿ ಪೇಮೆಂಟ್ ಬೇಕು ಅಂತ ಕೇಳೋ ಹೊತ್ತಿಗೆ ಎಲ್ಲ ಮುಂದೆ ಅವ್ರು ಜನಗಳು ಕಲ್ತಿದ್ರಂತೆ ಹೋಗಿದ್ದಾರೆ ನಮ್ಮ ಯಜಮಾನ್ರು 3,000 ಕೊಡಿ ಅನ್ನೋದಕ್ಕೆ ಇಲ್ಲ ನಾನು 2,300 ಹಂಗೆ ಕೊಡೋದು ಅಂತ ಲೆಕ್ಕ ಹಾಕಿ 2,300 ಹಂಗೆ ಕೊಟ್ಟರು 2,300 ಹಂಗೆ ಕೊಟ್ಟರು ನಮಗೆ ಒಂದು 90,000 ಏನೋ ಆಗಿತ್ತು 90,000 ಆದರೆ ನಮ್ಮ ಯಜಮಾನ್ರು ಒಂದು ಸ್ಟೀಲ್ ಲೋಡ್ ಮಾಡಿದ್ರು ಅವ್ರದ್ದು ಗಾಡೀಲಿ ಅಲ್ಲಿ ಹೋಗಿದ್ದಾಗ ಸ್ಟೀಲು ಸಾಲ್ಟೇಜ್ ಬಂದಿತ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ ಸ್ಟೀಲು ಸಾಲ್ಟೇಜ್ ಬಂದಿದೆ ಬಿಲ್ ಕೊಡಲ್ವಂತೆ ಅವರು ಬಾಡಿಗೆ ಕೊಡಲ್ವಂತೆ ಅನ್ನೋದಕ್ಕೆ ಸರಿ ಅವ್ರು ಬಾಡಿಗೆ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ ಬಾ ನಾನು ಬಾಡಿಗೆಲೇನು ಮುರ್ಕೊಳ್ಳಲ್ಲ ಅಂತ ಕರ್ಸಿದ ಮೇಲೆ ನಾವು ಪೇಮೆಂಟ್ ಕೇಳೋಕೆ ಹೋಗೋದಕ್ಕೆ ಅದು ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ದುಡ್ಡಲ್ಲಿ ಮುರಿದು ಬರೀ ನಮಗೆ 23,500 ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದೆಲ್ಲ ನನ್ನ ಹತ್ರ ಇದೆ ಅವರು ಪೇಮೆಂಟ್ ಮಾಡಿರೋದು ನನ್ನ ಹತ್ರ ಇದೆ ಸರ್ ನಮ್ಗಿನ್ನ ದುಡ್ಡು ಬರಬೇಕು ಸರ್ ನನ್ನ ಗಂಡ ಹೆಂಡತಿ ಮಕ್ಳು ಅನ್ನೋದು ಬಿಟ್ಟು ಹೋಗಿ ಹಗಲು ರಾತ್ರಿ ದುಡ್ದಿದ್ದಾರೆ ಸರ್ ಒಂದಿನ ರಜಾ ಹಾಕಿಲ್ಲ ಅವ್ರು ಇನ್ನೂ ಏನಿಲ್ಲ ಅಂದರೆ 80,000 ಕೊಡ್ಬೇಕು ಸರ್ ನಮಗೆ ನಮ್ಮ ಲೆಕ್ಕದಂಗೆ 80,000 ಕೊಡ್ಬೇಕು ಸರ್ ಅವರು ಹೊಡೆದಿದ್ದಾರೆ ಸರ್ ಅದು ಅಲ್ಲದೆ ಅವರೇ 80,000 ರೂಪಾಯಿ ನಮಗೆ ಕೊಡಬೇಕು ಸರ್ ನಾವೇ ಅವ್ರಿಗೆ 40,000 ಕೊಡಬೇಕು ಅಂತ ಎಲ್ಲದ್ರ ಹತ್ರ ಹೇಳ್ಕೊಂಡು ತಿರುಗಿದ್ದಾರೆ ಸರ್ ಬೇರೆಯವ್ರ ಹತ್ರ ನಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಸರ್ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಮ್ಮ ಯಜಮಾನ್ರಿಗೆ ಬೆದರಿಕೆ ಆಗ್ತಾರಂತೆ ಸರ್ ಅವ್ರ ಡ್ರೈವರ್ಗಳೆಲ್ಲ ಫೋನ್ ಮಾಡಿ ದೊಡ್ಡ ಮನುಷ್ಯದ ನಾವು ಅಲ್ಲಿಂದ ಇಲ್ಲಿಗೆ ದುಡ್ಕೊಂಡು ತಿನ್ನಕ್ಕೆ ಬಂದಿರೋದು ಬಡವರು ನಾವು ನನಗೆ 3 ಹೆಣ್ಮಕ್ಳಿದ್ದಾರೆ ಸರ್ ನಮ್ಮ ಯಜಮಾನ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ನಾನಂತರ ಅವ್ರ ಮೇಲೆ ಸರ್ ಹೇಳೋದು ಹೊಡೆದಿ ಸರ್ ಇಲ್ಲೆಲ್ಲ ಕಿವಿಯೆಲ್ಲ ಏಟಾಗಿದೆ ಎದೆಗೆ ಏಟಾಗಿದೆ ಎಕ್ಸ್ರೇ ಮಾಡಿಸ್ರಿ ಅಂತ ಬರ್ದಿದ್ದಾರೆ ಈಗ ಬರೀ
ಸರ್ ಇಲ್ಲಿ ಕೈ ಗೇಟ್ ಆಗಿದೆ, ಇದೇ ಗೇಟ್ ಎದೆ ಗೇಟ್ ಆಗಿದೆ ಸರ್. ಎಕ್ಸರ ಮಾಡಕ್ ಬರ್ದಿದ್ದಾರೆ, ಎಕ್ಸರ ಬರ್ಸಕ್ ಹೋಗ್ಬೇಕು ಸರ್. ಇನ್ಯಾರಲ್ಲಿ ಗೇಟ್ ಆಗಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.